ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅನುದಾನದ ವಿಚಾರವಾಗಿ ಜಿ ಕನ್ನಡ ನ್ಯೂಸ್ ಇವತ್ತು ನಿಮಗೆ ಮಹತ್ವದ ವಿಚಾರವನ್ನ ತಿಳಿಸ್ತಾ ಇದೆ. ಎಸ್, ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅನುದಾನ ಬಳಕೆಗೆ ತೀವ್ರ ಅಸಡ್ಡೆ ಕಂಡು ಬಂದಿದೆ. ಹಾಗಾಗಿ ಸಾವಿರಾರು ಕೋಟಿ ಹಾಗೆ ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಬಳಕೆಯಾಗದೆ ಹಾಗೆ ಉಳಿದಿದೆ ಸಾವಿರಾರು ಕೋಟಿ ಹಣ. ಅನುದಾನ ಬಳಕೆ ಮಾಡಿಕೊಳ್ಳದೆ ಬರೋಬ್ಬರಿ 300 ಶಾಸಕರ ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣ ಬಳಸದೆ ಬೇಜವಾಬ್ದಾರಿಯನ್ನು ಮೆರೆಯಲಾಗಿದೆ. ಬಹಳ ಮುಖ್ಯವಾಗಿ 1 ವರ್ಷದ ಕರ್ನಾಟಕ ಕಾಂಗ್ರೆಸ್ನ ಆಡಳಿತವನ್ನು ನೆನಪಿಸಿಕೊಳ್ಳೋಣ. ಗ್ಯಾರಂಟಿ ಯೋಜನೆಗಳಿದ್ದಾವೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನಹಿತ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅನ್ನುವಂತಹ ಕೆಲವೊಂದು ವಿಚಾರಗಳ ನಡುವೆ ಬಹಳ ಮುಖ್ಯವಾಗಿ ಶಾಸಕರು ಬಹಿರಂಗವಾಗಿ ಅನುದಾನದ ಕೊರತೆಯ ಕುರಿತಂತೆ ಧ್ವನಿ ಎತ್ತಿದ್ರು. ಬಟ್ ಈಗ ನೀವೇನು ನೋಡ್ತಾ ಇದ್ದೀರಿ, ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯ ಮೂಲಕ ಅನುದಾನ ಬಳಕೆಗೆ ಅಸಡ್ಡೆಯ ಹಿನ್ನೆಲೆಯಲ್ಲಿ ಸಾವಿರಾರು ಕೋಟಿ ಹಂಗೆ ಬಾಕಿ ಉಳ್ಕೊಂಡಿದೆ. ಡಿಸಿಗಳ ಪಿಡಿ ಖಾತೆಯಲ್ಲಿ ಕೊಳಿತಾ ಇದೆ ಸಾವಿರಾರು ಕೋಟಿ ಹಣ. ಯಡಿಯೂರಪ್ಪ ನೇತೃತ್ವದ ಸರ್ಕಾರದ ಅವಧಿಯ ಅನುದಾನ ಅದು. ಕುಮಾರಸ್ವಾಮಿ ನೇತೃತ್ವ ಹೊಂದಿದ್ದಂತಹ ಮೈತ್ರಿ ಸರ್ಕಾರದ ಅವಧಿಯ ಅನುದಾನ ಹಾಗೆ ಉಳ್ಕೊಂಡಿದೆ. ಇನ್ನು ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅನುದಾನ ಬಳಕೆಯೇ ಆಗಿಲ್ಲ. ಹಾಗಾದ್ರೆ ಯಾವ ಕಾರಣಕ್ಕೆ ಹೀಗೆ? ಬಹಳ ಮುಖ್ಯವಾಗಿ ಅಂದಾಜಿಸೋ ಪ್ರಕಾರ ಸಾವಿರಾರು ಕೋಟಿ ಅನುದಾನದ ಹಣ ಹಾಗೆ ಬಾಕಿ ಉಳ್ಕೊಂಡಿದೆ. ಡಿ ಸಿಗಳ ಪಿ ಡಿ ಖಾತೆಯಲ್ಲಿ ಎಲ್ಲಿ ಉಳ್ಕೊಂಡಿದೆ ನೋಡ್ತಾ ಹೋಗೋದಾದರೆ, ಡಿ ಸಿಗಳ ಪಿ ಡಿ ಅಂತ ಒಂದು ಖಾತೆ ಇರುತ್ತೆ ನೋಡಿ, ಅಲ್ಲಿ ಸಾವಿರಾರು ಕೋಟಿ ಹಣ ಹಾಗೆ ಬಾಕಿ ಉಳ್ಕೊಂಡಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರಿಂದ ಬೇಜವಾಬ್ದಾರಿ ಅನ್ನೋದು ಹೆಚ್ಚಾಗಿದೆ. ಖಜಾನೆಯಲ್ಲಿ ಕೊಳಿತಾ ಇದೆ 2400 ಕೋಟಿ ರೂಪಾಯಿ. ಡಿ ಸಿಗಳ ಪಿ ಡಿ ಖಾತೆಯಲ್ಲಿರುವಂತಹ ಹಣ ಅದು. ಯಾವಾಗಿನ ಅವಧಿ ನೋಡ್ತಾ ಹೋಗೋದಾದ್ರೆ 2021, 22, 23, 24, 25 ಸಾಲಿನ ಹಣವನ್ನ ಹಾಗೆ ಬಾಕಿ ಉಳಿಸಿಕೊಳ್ಳಲಾಗಿದೆ. 4-5 ವರ್ಷದಿಂದ ಕ್ರಿಯಾ ಯೋಜನೆ ರೂಪಿಸುವುದಕ್ಕೆ ಶಾಸಕರ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲ ಅನುದಾನವನ್ನ ಒಟ್ಟುಗೂಡಿಸಿ ಒಂದೇ ಬಾರಿ ಕಾಮಗಾರಿ ಕೈಗೊಳ್ಳೋದಾಗಿ ಹಾಗೆಯೇ ಬಿಟ್ಟಿದ್ದಾರೆ ಶಾಸಕರು. ಯಾವ ಕಾರಣ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದ್ಯಾವುದೇ ಕಾರಣವನ್ನು ಕೊಟ್ಟರೂ ಕೂಡ ನೋಡಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಇರುವಂಥ ಹಣ ಹಾಗೆ ಉಳ್ಕೊಂಡಿದೆ ಅಂತ ಹೇಳೋದಾದರೆ, ಶಾಸಕರು ಆವಾಗ ಅನುದಾನದ ಕೊರತೆ, ಅನುದಾನ ನಮಗೆ ಲಭ್ಯವಾಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗ್ತಾ ಇಲ್ಲ, ನನ್ನ ಮನೆ ಬಾಗಿಲಿಗೆ ನನಗೆ ಮತ ಹಾಕಿದಂತಹ ಮತದಾರ ಬಂದು ಪ್ರಶ್ನೆ ಮಾಡಿದ್ರೆ ನಾನು ಅದು ಯಾವ ಉತ್ತರ ಕೊಡಲಿ ಅಂತ ಇದೇ ಶಾಸಕರು ಕೇಳ್ತಾ ಇದ್ರು. ಹಾಗಾದರೆ ಡಿ ಸಿಗಳ ಪಿ ಡಿ ಖಾತೆಯಲ್ಲಿರುವಂಥ ಹಣವನ್ನು ಸದ್ಬಳಕೆ ಮಾಡ್ಬೋದಿತ್ತಲ್ಲ ಶಾಸಕರು ಅನ್ನೋದೇ ಸದ್ಯದ ಪ್ರಶ್ನೆ. ನೋಡಿ, 2021, 22, 23, 24, 25 ಈ ಸಾಲಿನ ಹಣ ಅಥವಾ ಅನುದಾನದ ನಗದೇನಿದೆ ಅದು ಹಾಗೆ ಉಳಿದುಕೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿರುವಂತಹ ಅನುದಾನ ಅದು. ಪ್ರತಿ ಕ್ಷೇತ್ರಕ್ಕೆ ಕಳೆದ 4-5 ವರ್ಷಗಳಿಂದ 6, 8, 10 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿಯೇ ವಿನಿಯೋಗಿಸಬೇಕಾದಂಥ ಹಣ ಹಾಗೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಯಾರ ನಿರ್ಲಕ್ಷ್ಯದ ಪರಿಣಾಮ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕ್ರಿಯಾ ಯೋಜನೆಯನ್ನು ರೂಪಿಸಿ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಕಾಮಗಾರಿ ಕೈಗೊಳ್ಳೋದಕ್ಕೆ ಶಾಸಕರಿಗೆ ಪುರ್ಸೋತಿಲ್ವಂತೆ. ಹಾಗಾದ್ರೆ ಅದೆಂಥ ಮಹತ್ ಕಾರ್ಯದಲ್ಲಿ ಶಾಸಕರು ತೊಡಗಿದ್ದಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಖರ್ಚಾಗದಿರುವ ಹಣ ಖಜಾನೆಗೆ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ? ಅನುದಾನ ಅಂತ ಒಂದಷ್ಟಿರುತ್ತೆ, ಅದನ್ನು ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಂಡಿಲ್ಲ ಅನ್ನೋದಾದರೆ ಖಜಾನೆಗೆ ವಾಪಸ್ ಪಡೆದುಕೊಳ್ಬೇಕು ಅನ್ನುವಂತಹ ಸಹಜ ನಿಲುವನ್ನು ಸಿಎಂ ಸಿದ್ದರಾಮಯ್ಯನವರು ತಳೆದಿದ್ದಾರೆ. ನೋಡಿ, ನಿಧಿ ಬಳಕೆಯಲ್ಲಿ ಶಾಸಕರ ನಿರ್ಲಕ್ಷ್ಯ ಇಲ್ಲಿ ಕಂಡು ಬಂದಿದೆ. ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ. ನೋಡಿ, ಖಜಾನೆಯಲ್ಲಿ ಅಂದಾಜು ಎಷ್ಟು ಹಣ ಹಾಗೆ ಉಳ್ಕೊಂಡಿದೆ, ಬಳಕೆಯಾಗಿಲ್ಲ, ಇದನ್ನು ನಾವು ನೋಡ್ತಾ ಹೋಗೋಣ. ಖಜಾನೆಯಲ್ಲಿ 2400 ಕೋಟಿ ರೂಪಾಯಿ ಹಾಗೆ ಉಳ್ಕೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿರುವಂತಹ ಅನುದಾನ ಅದು. ಕ್ರಿಯಾ ಯೋಜನೆ ರೂಪಿಸಿ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡೆದುಕೊಂಡು ಎಷ್ಟೋ ಕಾಮಗಾರಿಯನ್ನು ಮಾಡ್ಬೋದಾಗಿತ್ತು. ಆದರೆ ಇದ್ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಖಜಾನೆಯಲ್ಲಿ 2400 ಕೋಟಿ ರೂಪಾಯಿ ಹಾಗೆ ಉಳ್ಕೊಂಡಿದೆ. ಅನುದಾನ ಬಳಕೆ ಮಾಡಿಕೊಳ್ಳದ ಬರೋಬ್ಬರಿ 300 ಶಾಸಕರು.
ಯಾಕೆ ಬೇಕು ಇಂಥ ಶಾಸಕರು ನಿಜಕ್ಕೂ ಅರ್ಥ ಆಗೋದಿಲ್ಲ. ಬಹಳ ಮುಖ್ಯವಾಗಿ ಕಳೆದ 1 ವರ್ಷದ ಅವಧಿ ತಗೊಳ್ಳೋಣ. ಅಫ್ಕೋರ್ಸ್ ಐ ಅಗ್ರಿ, 2021, 22, 22, 23, 23, 24, 24, 25 ಈ ಸಾಲಿನ ಹಣ ಅದು. ಆದರೆ 1 ವರ್ಷದ ಅವಧಿಯಲ್ಲಿ ಹಲವು ಶಾಸಕರು ನನ್ನ ಕ್ಷೇತ್ರದ ಮತದಾರ, ನನಗೆ ಮತ ಹಾಕಿರೋ ಮತದಾರ ಬಂದರು, ಅಭಿವೃದ್ಧಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ಅಂತ ಕೇಳ್ತಿದ್ರಲ್ಲ. ಹಣ ಇತ್ತಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಅದ್ಯಾವ ಸಮಸ್ಯೆ ಅನ್ನೋದು ನಮ್ಮ ಪ್ರಶ್ನೆ. ರೈಟ್, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣ ಬಳಸದೆ ಬೇಜವಾಬ್ದಾರಿಯನ್ನು ತಳೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆದರೆ ಇದೇ ಆಗ್ಬೋದು. ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಲವಾಗಿದ್ದರೆ ಇಂಥ ಬೇಜವಾಬ್ದಾರಿ ಸಾಧ್ಯವೇ ಇಲ್ಲ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯ ಹಣವನ್ನು ಬಳಸದೆ ಬಹುದೊಡ್ಡ ಬೇಜವಾಬ್ದಾರಿಯನ್ನು ಶಾಸಕರು ಇಲ್ಲಿ ಮೆರೆದಿದ್ದಾರೆ. ಡಿಸಿಗಳ PD ಖಾತೆಯಲ್ಲಿ ಉಳಿದಿದೆ ಸಾವಿರಾರು ಕೋಟಿ ಹಣ. ಹಾಗಾದರೆ ಈ ಹಣ ಯಾವುದು? ಈ ಥರ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಖಂಡಿತವಾಗಲೂ ಉದ್ಭವ ಆಗುತ್ತೆ. ಅದಕ್ಕೆ ನಾವು ಕೊಡ್ತಿರುವಂಥ ಉತ್ತರ, ಡಿಸಿಗಳ PD ಖಾತೆಯಲ್ಲಿ ಸಾವಿರಾರು ಕೋಟಿ ಹಣ ಅಥವಾ ಅನುದಾನ ಅನ್ನೋದು ಲಭ್ಯವಿದೆ. ನೀವು ಯಾವುದೇ ಯೋಜನೆ ತಗೊಂಡ್ರೂ ಹಂತ ಹಂತವಾಗಿ ಜನಸಾಮಾನ್ಯರಿಗೆ ಅಥವಾ ಫಲಾನುಭವಿಗಳಿಗೆ ಆ ಕಾಮಗಾರಿಗೆ ವಿನಿಯೋಗಿಸುವುದು DC ಖಾತೆಯ ಮೂಲಕವೇ. ಸೊ ಡಿಸಿಗಳ PD ಖಾತೆಯಲ್ಲಿರುವಂಥ ಹಣ ಅದು. ಆಗಲೇ ಹೇಳಿದಾಗೆ 2021, 22, 2022, 23, 2023, 24, 2024, 25 ಈ ಅವಧಿಯ ಹಣ ಅದು. ಅಂದರೆ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರ ಅವಧಿಯ ಹಣ ಅಥವಾ ಅನುದಾನ. ರೈಟ್, ಹಾಗಾದರೆ ಎಷ್ಟು ವರ್ಷದಿಂದ ಹಾಗಾದರೆ ಶಾಸಕರು ಇಂಥ ನಿರ್ಲಕ್ಷ್ಯವನ್ನು ತೋರಿದ್ದಾರೆ? 4-5 ವರ್ಷದಿಂದ. ಇದು ಕಳೆದ 1 ವರ್ಷದ ಕಥೆಯಲ್ಲ, 4-5 ವರ್ಷದಿಂದ ಕೂಡ ಶಾಸಕರು ಮಾಡಿರುವಂಥ ಸತ್ಕಾರ್ಯ ಶೂನ್ಯ. ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಸಕರು, ಅಂದಾಜು 300 ಶಾಸಕರು ಸರಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡೆದುಕೊಂಡು ಕಾಮಗಾರಿ ಕೈಗೊಳ್ಳೋದಕ್ಕೆ ಪುರ್ಸೊತ್ತಿಲ್ಲ. ಒಂದು ಪುರ್ಸೊತ್ತಿಲ್ಲ, ಇನ್ನೊಂದು ಇಚ್ಛಾಶಕ್ತಿ ಇಲ್ಲ. ಏನೇ ಕಾಮಗಾರಿ ಕೈಗೆತ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ನೀತಿ ನಿಯಮಗಳಿರ್ತವೆ. ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಳ್ಬೇಕು. ಕ್ಷೇತ್ರದ ಅಭಿವೃದ್ಧಿಗೆ ನೋಡಿ ಕಾಮಗಾರಿ ಇದಕ್ಕಿಷ್ಟು ಹಣ ಬೇಕು ಅಂತ ಹೇಳಿ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡಿಬಿಟ್ಟಿದ್ರೆ ಇವತ್ತು ಶಾಸಕರ ಆ ಭಾಗಕ್ಕೆ ದೇವ್ರ ಥರ ಕಾಣ್ತಾ ಇದ್ರು. ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ವಿವಿಧ ಜನ ಉಪಯೋಗಿ ಕೆಲಸಗಳಿಗೆ ಬಳಸಬೇಕಾಗಿದ್ದಂಥ ಹಣ ಅದು. ಆಗಲೇ ಹೇಳಿದಾಗೆ ಆ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಉಪಯೋಗವಾಗುವಂಥ ಹಣ ಬಳಕೆಯಾಗಿಲ್ಲ. HDK, BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವಧಿಯ ಸರ್ಕಾರಗಳ ಅನುದಾನವೇ ಇಲ್ವಾ? ಕೋಟಿ ಕೋಟಿ ಅನುದಾನ ಇದೆ. ಯಾವ ಅವಧಿಯಿಂದ? HD ಕುಮಾರಸ್ವಾಮಿ, BS ಯಡಿಯೂರಪ್ಪ, ಬೊಮ್ಮಾಯಿ ಅವಧಿಯ ಅನುದಾನ. ಕೋಟಿ ಕೋಟಿ ಹಣ ಬಿಡುಗಡೆಯಾದರೂ ಖರ್ಚು ಮಾಡಿಲ್ಲ ಶಾಸಕರು. ಅಂದಾಜು 300 ಶಾಸಕರು. ನಿಧಿ ಬಳಸದೆ ಕಾಂಗ್ರೆಸ್, BJP, JDS ಶಾಸಕರಿಂದ ಬೇಜವಾಬ್ದಾರಿ. ಬಹಳ ಮುಖ್ಯವಾಗಿ ಇದು ಪಕ್ಷಾತೀತವಾಗಿ ನೋಡಬೇಕು. ನೋಡಿ, ಕ್ಷೇತ್ರದ ಅಭಿವೃದ್ಧಿ ಅಂದಾಗ ಸಮಗ್ರವಾಗಿ ಶಾಸಕರು ಕೆಲಸವನ್ನು ಮಾಡಬೇಕಾಗತ್ತೆ. ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಕಾಂಗ್ರೆಸ್ಸು, BJP, JDS ಆ 3 ಪಕ್ಷದ ಶಾಸಕರು ಬಹುದೊಡ್ಡ ಬೇಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಬಹಳ ಮುಖ್ಯವಾಗಿ ಕಳೆದ 1 ವರ್ಷದ ಅವಧಿಯನ್ನೇ ತಗೊಂಡ್ರೆ ನನ್ನ ಕ್ಷೇತ್ರದ ಮತದಾರ, ಮತ ಹಾಕೋದವನು ಬಂದು ಎಲ್ಲಿ ಅಭಿವೃದ್ಧಿ ಎಲ್ಲಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಅದು ಯಾವ ಉತ್ತರವನ್ನು ಕೊಡಲಿ? ನನ್ನ ಕ್ಷೇತ್ರಕ್ಕೆ ಬೇಕಾದಂತಹ ಅನುದಾನ ಅನ್ನೋದು ಬೇಕಾಗುತ್ತೆ. ಈ ಥರದ ಒಂದಷ್ಟು ಮಾತುಗಳನ್ನು ಕೇಳ್ತಾ ಇದ್ವಿ. ಆದರೂ ನೋಡಿ, 2400 ಕೋಟಿ ರೂಪಾಯಿ ಹಣ ಅದು ಜನೋಪಯೋಗಿ ಕೆಲಸಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ಇಟ್ಟರೂ ಕೂಡ 300 ಶಾಸಕರ ಬಳಕೆ ಮಾಡಿಲ್ಲ ಅಂದರೆ ಇದನ್ನು ಏನಂತ ಕರಿಬೇಕು? ಯಾವುದೇ ಹಣ ಯಾವುದಕ್ಕೆ ಬಳಕೆ ಆಗಬೇಕಾಗಿತ್ತು, ಯಾಕೆ ಬಳಕೆ ಆಗಿಲ್ಲ ರಾಜಪ್ಪ? ದಿವೇಶಿ, ಇದು ಒಂದ್ ಕಡೆ ಶಾಸಕರ ನಿರ್ಲಕ್ಷ್ಯ ಅಂತ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಯಾವ್ಯಾವ ಆ ಭಾಗದ ಆ ಸಂದರ್ಭದಲ್ಲಿ ಏನು ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಇರ್ಬೋದು, ನಂತರ ಯಡಿಯೂರಪ್ಪ, ನಂತರ ಬಸವರಾಜ ಬೊಮ್ಮಾಯಿ ಇರ್ಬೋದು, ಮತ್ತು ಈಗಿರುವಂತ ಸಿದ್ದರಾಮಯ್ಯ ಸರ್ಕಾರದಿರ್ಬೋದು, ಈ ಒಂದು ಸರ್ಕಾರಗಳ ಮುಖ್ಯಮಂತ್ರಿಗಳದ್ದು ಸಹ ಒಂದ್ ರೀತಿ ಬೇಜವಾಬ್ದಾರಿ ಇದೆ ಮತ್ತು ಶಾಸಕರು ಸಹ ನಿರ್ಲಕ್ಷ್ಯ ಕಂಡು ಬರ್ತಿದೆ. ಯಾಕಂತಂದ್ರೆ ಈ ಒಂದು ಅನುದಾನವನ್ನ ಸರ್ಕಾರದಲ್ಲಿ ಬಿಡುಗಡೆ ಮಾಡಬೇಕು. ಈ ಒಂದು 1000 ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಈ ವರ್ಷದ ಅವಧಿನಲ್ಲಿ 1024 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಅನ್ನೋದನ್ನ ಈ ಒಂದು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಹಣವನ್ನ ಖರ್ಚು ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಕ್ರಮವನ್ನ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇತ್ತೀಚೆಗೆ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಲಾಖೆ ಕಾರ್ಯದರ್ಶಿಗಳು ಸಭೆ ನಡೆಯಿತು. ಆ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ.
ಮಾನ್ಯ ಕರ್ನಾಟಕದ ಎಲ್ಲಾ ಶಾಸಕರು ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಲ್ಲಿ ಸುಮಾರು ಇದುವರೆಗೆ ಕೇವಲ 17% ಮಾತ್ರ ಹಣ ಪ್ರಗತಿಯಾಗಿದೆ. ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲಿ ಸುಮಾರು 1038 ಕೋಟಿ ರೂಪಾಯಿ ಅನುದಾನ ಬಾಕಿ ಉಳ್ಕೊಂಡಿದೆ. ಇದನ್ನ ತ್ವರಿತವಾಗಿ ಖರ್ಚು ಮಾಡಿ ಅಂತ ಮತ್ತು ಅದು ಸಂಬಂಧಪಟ್ಟಂತ ಇಲಾಖೆಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು PW ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು KERDL ಇರ್ಬೋದು ಮತ್ತು ಮೈನರ್ ಇರಿಗೇಷನ್ ಇರ್ಬೋದು, ಪ್ರತಿಯೊಂದು ಇಲಾಖೆಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ದುರಂತ ಅಂದ್ರೆ 2 ವರ್ಷ ಮೇಲ್ಪಟ್ಟು ಈ ಒಂದು ಅನುದಾನವನ್ನ ಖರ್ಚು ಮಾಡಿಲ್ಲ ಅಂತಂದ್ರೆ ವಾಪಸ್ ತೆಗೆದುಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಯೋಜನಾ ಇಲಾಖೆಯಲ್ಲಿ ನಾವು ಲೆಕ್ಕವನ್ನ ತೆಗೆದುಕೊಂಡ್ರೆ ಸುಮಾರು 2400 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಅನ್ನೋದನ್ನ ಅಧಿಕೃತವಾಗಿ ಯೋಜನಾ ಇಲಾಖೆಯವರು ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಮಂಡಿಸಿದ್ದಾರೆ. ಇದು ಕಳೆದ 8 ವರ್ಷಗಳ ಅವಧಿ ಇದು ಅಂತ ಮಾಹಿತಿ ಕೊಡ್ತಾ ಇದ್ರೆ ಅದರ ಅಧಿಕೃತವಾಗಿ ನಮ್ಗೆ ಸಿಕ್ಕಿರುವಂತದ್ದು 2022, 23, 24, 25 ಈ 3 ವರ್ಷದ ಅವಧಿಯ ಅಧಿಕೃತ ಲೆಕ್ಕಾಚಾರ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಕನ್ಸಾಲ್ಡೇಟ್ ಆಗಿ 2400 ಕೋಟಿ ಇದೆ ಅಂತಿರೋದು ಮಾಹಿತಿ ಇದೆ. ವಿಚಿತ್ರ ಅಂತಂದ್ರೆ ಈ ಒಂದು ಅನುದಾನವನ್ನ ಮುಖ್ಯಮಂತ್ರಿಗಳು ಸಕಾಲದಲ್ಲಿ ಅಥವಾ ಸರ್ಕಾರ ಸಕಾಲದಲ್ಲಿ ಬಿಡುಗಡೆ ಮಾಡಲ್ಲ. ಹಾಗಾಗಿ ನಾವು ಕ್ರಿಯೆ ಯೋಜನೆ ಮಾಡಿ ರೂಪಿಸಿ ಅದನ್ನ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಲ್ಲ ಅಂತ ಶಾಸಕರು ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಒಬ್ಬ ಶಾಸಕರಿಗೆ ಪ್ರತಿ ವರ್ಷಕ್ಕೆ 2 ಕೋಟಿ ರೂಪಾಯಿಗಳ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ಈ ಒಂದು ನಿಧಿಯನ್ನ ಸಕಾಲದಲ್ಲಿ ಒಂದೇ ಅಮೌಂಟ್ ಅಲ್ಲಿ ಒಂದೇ ಬಾರಿಗೆ ಸರ್ಕಾರ ಬಿಡುಗಡೆ ಮಾಡೋದಿಲ್ಲ. ನೀವು 50 ಲಕ್ಷ ರೂಪಾಯಿ ಒಂದು ಸಾರಿ ಕೊಡೋದಿರ್ಬೋದು, ಕೆಲವು ಕಡೆ 25 ಲಕ್ಷ, ಕೆಲವು ಕಡೆ 30 ಲಕ್ಷ ಈ ರೀತಿ ಅವರು ಕಂತು ರೂಪದಲ್ಲಿ 1 ವರ್ಷಕ್ಕೆ ಅಥವಾ ಕೆಲವು ಕಡೆ 1 ವರ್ಷದ ಅವಧಿಯ ಅಮೌಂಟ್ ಅನ್ನ 2 ವರ್ಷದಲ್ಲಿ ಕೊಟ್ಟಿರುವಂತದ್ದು ಉದಾಹರಣೆಗಳಿವೆ. ಕೆಲವು ಬಾರಿ ಈಗ 2 ವರ್ಷದ ಅವಧಿಯನ್ನ ಅಥವಾ 3 ವರ್ಷದ ಅವಧಿಯ ಹಣವನ್ನ 5 ವರ್ಷಗಳ ಅವಧಿಗೂ ಸಹ ಕೊಟ್ಟಿರುವಂತ ಉದಾಹರಣೆ ಇದೆ. ಇಲ್ಲಿ ಆಗಿರುವಂತದ್ದು ಇದೇ ಸಮಸ್ಯೆ. ಕುಮಾರಸ್ವಾಮಿ 2018 ಮುಖ್ಯಮಂತ್ರಿ ಆಯಿದ್ರು. ಅಲ್ಲೇ ಇದುವರೆಗೂ ಸಹ ತುಂಬಾ ಜನ ಶಾಸಕರುಗಳು ಕನ್ಸಲ್ಟೇಷನ್ 25 ಲಕ್ಷ, 15 ಲಕ್ಷ, 30 ಲಕ್ಷ ಈ ಸಣ್ಣ ಮೊತ್ತದ ಅಮೌಂಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಯಾವ ಶಾಸಕರು ಇಷ್ಟಪಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ಕಮಿಷನ್ ಸಿಗೋದಿಲ್ಲ. ಶಾಸಕರಿಗೆ ಏನಾದ್ರು 5 ಕೋಟಿ, 10 ಕೋಟಿ, 20 ಕೋಟಿ ದೊಡ್ಡ ಮಟ್ಟದಲ್ಲಿ ಏನಾದ್ರು ಯಾವ್ದಾದ್ರು ಯೋಜನೆಯ ಒಂದು ಕಾಮಗಾರಿ ಹಣ ಸಿಕ್ಕಿದ್ದೆ ಅದರಲ್ಲಿ ಒಂದಷ್ಟು ಪ್ರಮಾಣದ ಪರ್ಸೆಂಟೇಜ್ ಹಣ ಸಿಗುತ್ತೆ. ಹಾಗಾಗಿ ಶಾಸಕರಿಗೆ ಅನುಕೂಲ ಆಗುತ್ತೆ. ಇದು 25 ಲಕ್ಷ, 30 ಲಕ್ಷ, 50 ಲಕ್ಷ ಹಣ ಕೊಟ್ಟಿದ್ದಲ್ಲಿ ಅದ್ರಲ್ಲಿ ಎಷ್ಟು % ಕಮಿಷನ್ ಎಷ್ಟು ತೆಗೆದುಕೊಳ್ಳಿಕ್ಕಾಗತ್ತೆ? ಅದ್ರಲ್ಲಿ 10% ಅಥವಾ 15% ಎಲ್ಲ ಈಗಿರೋ ಆರೋಪ. ಒಂದ್ ವೇಳೆ ಅಷ್ಟು ಅಮೌಂಟ್ ತೆಗೆದುಕೊಂಡಿದ್ದಲ್ಲಿ ಕಾಮಗಾರಿ ಉಳಿಯುವಂತದ ಅಮೌಂಟ್ ತುಂಬಾ ಅಲ್ಪ ಮೊತ್ತ. ಎರಡನೇ ವಿಷಯ ಅಂತಂದ್ರೆ ಈ ಒಂದು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ಆಗ್ಬೇಕು ಅನ್ನೋದನ್ನ ಕ್ರಿಯಾ ಯೋಜನೆ ರೂಪಿಸಿ ಜಿಲ್ಲಾಗಳಲ್ಲಿ ಅವರು ಅಪ್ರೂವಲ್ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳು ಕನ್ಸರ್ನ್ ಇಲಾಖೆಗೆ ಮೈನರ್ ಇರಿಗೇಷನ್ ಇರ್ಬೋದು ಅಥವಾ KRDL ಇರ್ಬೋದು ಅಥವಾ ಬೇರೆ ಇಲಾಖೆ PW ಇರ್ಬೋದು ಆ ಯಾವ ಇಲಾಖೆಗೆ ಕಳಿಸ್ತಾರೆ. ಅದಾದ ನಂತರ ಒಂದು DPR ಮಾಡಿ ಅದನ್ನ DPR ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕಳಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆದ ನಂತರ ಇದು ಕಾಮಗಾರಿಗೆ ಬಿಡುಗಡೆ ಆಗುತ್ತೆ. ಹೀಗಾಗಿ ಇದು ಬಹಳ ದೊಡ್ಡ ಒಂದು ಪ್ರೋಸೆಸ್. ಈ ಪ್ರೋಸೆಸ್ ಅನ್ನ ಕೆಲವರು ಬೇಕು ಅಂತ ಕಾರಣಕ್ಕೋಸ್ಕರ ಇದು ಸಕಾಲದಲ್ಲಿ ಆಗೋದಿಲ್ಲ ಅಂತ ಕೆಲವರು ಬಿಡ್ತಾರೆ. ಎರಡನೇದಾಗಿ ಅನುದಾನವನ್ನು ಸರಿಯಾಗಿ ಕೊಡೋದಿಲ್ಲ ಅಂತ ಕಾರಣಕ್ಕೋಸ್ಕರ ಕೆಲವರು ಬಿಟ್ಟಿದ್ದಾರೆ. ಮೂರನೇದಾಗಿ ಕಡಿಮೆ ಅನುದಾನ ಕೊಟ್ಟಿದ್ದಾರೆ, ನಮ್ಗೆ ಯಾವ್ದು ಕಮಿಷನ್ ಬರೋದಿಲ್ಲ ಅಂತ ಬಿಟ್ಟಿದ್ದಾರೆ. ಹೀಗಾಗಿ ಕನ್ಸಲ್ಟೇಷನ್ ಆಗಿ ಇದುವರೆಗೆ ಸುಮಾರು 2400 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ. ಹೀಗಾಗಿ ಸರ್ಕಾರದಲ್ಲಿ ಇರುವಂತವ್ರು ಸರ್ಕಾರ ಬಿಡುಗಡೆ ಮಾಡಿದಷ್ಟು ಅನುದಾನವನ್ನಾದ್ರೂ ಖರ್ಚು ಮಾಡುವಂತ ಇಚ್ಛೆಯನ್ನ ಶಾಸಕರು ವ್ಯಕ್ತಪಡಿಸಬೇಕು. ಹೋಗ್ಲಿ ಕನಿಷ್ಠ ಒಂದು ವರ್ಷಕ್ಕೆ ಆ ಸಕಾಲದಲ್ಲಿ ಅವರು 25 ಲಕ್ಷ, 30 ಲಕ್ಷ, 50 ಲಕ್ಷ ಕೊಟ್ಟರು ಸಹ ಕನಿಷ್ಠ 4 ವರ್ಷ ಆದ ನಂತರ, 3 ವರ್ಷ ಆದ ನಂತರ ಸಹ ಒಂದೇ ಬಾರಿ ಅವರು ಎಷ್ಟು ಅಮೌಂಟ್ ಕನ್ಸಾಲ್ಟೇಟ್ ಇರ್ತದೆ ಅದನ್ನ ಬಳಕೆ ಮಾಡಿಕೊಡುವಂತ ಮನಸ್ಥಿತಿನೂ ಸಹ ಶಾಸಕರು ಮಾಡೋದಿಲ್ಲ ಅಂತ ಅನ್ನೋದು ದೂರ ಅಂತ. ಒಂದ್ ಕಡೆ ಸರ್ಕಾರ ಹಣ ಕೊಡ್ತಾ ಇಲ್ಲ ನಮ್ಗೆ ಸರಿ ಕಾಮಗಾರಿ ಮಾಡ್ಲಿಕ್ಕೆ ಅಂತ ಆರೋಪ ಮಾಡ್ತಾರೆ. ಮತ್ತೊಂದ್ ಕಡೆ ಸರ್ಕಾರ ಹಣ ಕೊಟ್ಟರು ಸಹ ಖರ್ಚು ಮಾಡ್ಲಿಕ್ಕೆ ಶಾಸಕರು ಹಿಂದೇಟ್ ಹಾಕ್ತಾರೆ. ನಿಮಗೆ ದಿವೇಶ್ರೀ ಕಳೆದ ವರ್ಷದ ಒಂದು ಉದಾಹರಣೆ ಕೊಡ್ಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ. ಶಾಸಕರನ್ನ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ, ನಮಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇಲ್ಲ, ಯಾವುದೇ ನಮ್ಗೆ ಅನುದಾನ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತಲಾ ಒಬ್ಬೊಬ್ಬ ಶಾಸಕರಿಗೆ 25 ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಶೇಷ ಗ್ರಾಂಟ್ ನ ಕೊಟ್ರು. ಇನ್ನೂ ಸಹ ದುರಂತ ಅಂದ್ರೆ 1 ವರ್ಷ ಕಳೆದಿದೆ, ಸುಮಾರು 40-50 ಜನ ಶಾಸಕರು ಇನ್ನೂ ಸಹ ಗ್ರಾಂಟ್ ಅನ್ನು ತೆಗೆದುಕೊಡುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿಲ್ಲ. ಕಾರಣ ಅಂತಂದ್ರೆ ಅವರು ಯಾವ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು, ಯಾವ ಕಾಮಗಾರಿಗೆ ಅನುದಾನ ಕೊಡಬೇಕು, ಎಲ್ಲಿ ಕ್ರಿಯಾ ಯೋಜನೆ ರೂಪಕ್ಕೆ ಅಂತ ಬಗ್ಗೆ ಕನಿಷ್ಠ ಪರಿಜ್ಞಾನ ತುಂಬಾ ಜನ ಶಾಸಕರಿಗಿಲ್ಲ. ಹಾಗಾಗಿ ಅಲ್ಲಿ ಯಾವ್ದೋ ಒಂದು ಏಜೆನ್ಸಿ ಕೊಡ್ತಾರೆ, ಏಜೆನ್ಸಿ ಅವರು ಕಾಮಗಾರಿ ಆಗಿರುವಂತ ಕಾಮಗಾರಿಗಳನ್ನ ಬಿಲ್ ಮಾಡುವಂತ ಕೆಲಸ ಮಾಡ್ತಾರೆ ಅಥವಾ DPR ಮಾಡ್ಕೊಡುವಂತ ಕೆಲಸ ಮಾಡ್ತಾರೆ. ಅಥವಾ ಇನ್ನೊಂದ್ ಕಡೆ ಈ ಅಗತ್ಯ ಇಲ್ಲದಂತ ಕೆಲಸಗಳನ್ನ ಕ್ರಿಯಾ ಯೋಜನೆ ರೂಪಿಸ್ತಾರೆ, ಅದು ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡ್ತಾರೆ ಅಥವಾ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದು ರಿಜೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಬೇರೆ ಸಮಸ್ಯೆಗಳನ್ನಾಗಿ ಅನುದಾನವನ್ನು ಖರ್ಚು ಮಾಡಿಕೊಳ್ಳೋ ಶಾಸಕರು ಇಚ್ಛೆ ಅಥವಾ ಅವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಅನ್ನೋದು ಇದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹೀಗಾಗಿ
ಈ ಒಂದು ಅನುದಾನವನ್ನದು ಸಹ ಮುಖ್ಯಮಂತ್ರಿಗಳ ಕೊಟ್ಟ ಒಂದು ಅನುದಾನವನ್ನ ನಾವು ಸಕಾಲದಲ್ಲಿ ಬಿಡುಗಡೆ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡಬೇಕು, ಮೊದಲನೇ ವಿಷಯ. ಎರಡನೇದಾಗಿ ಕೊಟ್ಟಂತ ಅನುದಾನವನ್ನು ಸಕಾಲದಲ್ಲಿ ಖರ್ಚು ಮಾಡುವಂತ ಜವಾಬ್ದಾರಿ ಶಾಸಕರು ಬರ್ತದೆ. ಇದು ಕೇವಲ ವಿಧಾನಸಭೆಗೂ ಅಲ್ಲ, ವಿಧಾನ ಪರಿಷತ್ ಶಾಸಕರು ಸಹ ಅನ್ವಯ ಆಗುತ್ತೆ. ಹೀಗಾಗಿ 2-3 ಅವಧಿಯ ಸರ್ಕಾರದಲ್ಲಿ ಈ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಕಡೆ ಸುಮಾರು 300 ಜನ ಶಾಸಕರು ಈ ಅನುದಾನವನ್ನ ಖರ್ಚು ಮಾಡಿಲ್ಲ. ಹಾಗಾಗಿ ಈ ಒಂದು ಹಣ ಜಿಲ್ಲಾಧಿಕಾರಿಗಳ ಖಾತೆ ಬಳಿ 1120 ಕೋಟಿ, ಇನ್ನು ಅದೇ ರೀತಿ ಯೋಜನೆ ಇಲಾಖೆ ಬಳಿ 1400 ಕೋಟಿ ರೂಪಾಯಿ ಹಣ ಬಾಕಿ ಉಳ್ಕೊಂಡಿದೆ. ಈ 2400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋ ಜವಾಬ್ದಾರಿ ಶಾಸಕರದು, ಸಕಾಲದಲ್ಲಿ ಬಿಡುಗಡೆ ಮಾಡ್ಬೇಕಂತ ಜವಾಬ್ದಾರಿ ಸರ್ಕಾರದ್ದು. ಆ ಮೂಲಕ ಜನರಿಗೆ ಸೌಲಭ್ಯವನ್ನು ಕಲ್ಪಿಸಬೇಕಾದ್ದು ಎಲ್ಲರಿಗೂ ಜವಾಬ್ದಾರಿ ಬರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಎಚ್ಚೆತ್ತುಕೊಳ್ಳಿ ಅಂತ ಅನ್ನೋದು ನಮ್ಮ ಜಿ ನ್ಯೂಸ್ ನ ಕಳಕಳಿಯಾಗಿದೆ. ದೇವಶ್ರೀ, ಓಕೆ ರಾಜಪ್ಪ, ನಂಗೆ ಇನ್ನೊಂದು ಕ್ಲಾರಿಟಿ ಕೊಡಿ. ಈ ತರದ ಅನುದಾನದ ಹಣವನ್ನ ಬಳಕೆ ಮಾಡಿಲ್ಲ ಅನ್ನೋದಾದ್ರೆ, ಈಗ CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರೋ ಹಾಗೆ ಸರ್ಕಾರದ ಖಜಾನೆಗೆ ವಾಪಸ್ ತಗೊಂಡ ಮೇಲೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಲಾಗತ್ತಾ, ಅಥವಾ ನೀವು ಹೇಳಿದಾಗಿದ್ದು ಸಣ್ಣ ಪುಟ್ಟ ಅಮೌಂಟ್ ಅದನ್ನು ರಿಸೀವ್ ಮಾಡೋದಕ್ಕೆ ಶಾಸಕರು ಮುಂದಾಗೋದಿಲ್ಲ ಅನ್ನೋದಾದರೆ, ಕ್ಷೇತ್ರದ ಅಭಿವೃದ್ಧಿಗೆ ದೊಡ್ಡ ಅಮೌಂಟನ್ನೇ ನೆಕ್ಸ್ಟ್ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬಳಕೆ ಮಾಡ್ತಾರೆ. ಹೇಗಿದು ಮುಂದುವರಿಯುತ್ತೆ ಅಂತ? ದಿವಶ್ರೀ, ಇದು ಏನು ಬಹುತೇಕ ಯಾವ ಸರ್ಕಾರಗಳಿರುವಂತ ಮುಖ್ಯಮಂತ್ರಿಗಳು ಸಹ ಶಾಸಕರಿಗೆ ಕ್ಷೇತ್ರ ಅಭಿವೃದ್ಧಿ ನಿಧಿ ಅಥವಾ MLA ಏನು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲ್ಯಾಡ್ ಫಂಡ್ ಅಂತ ಬರುತ್ತೆ, ಪ್ರದೇಶ ಅಭಿವೃದ್ಧಿ ನಿಧಿಗೆ ಕೊಟ್ಟಂತ ಯೋಜನೆಯನ್ನ ಅನುದಾನವನ್ನ ವಾಪಸ್ ಪಡೆದ ಇತಿಹಾಸ ಇಲ್ಲ. ಅಂದ್ರೆ ಸಕಾಲದಲ್ಲಿ ಬಳಕೆ ಆಗಿಲ್ಲ ಅಂದ್ಕೊಂಡ್ರೆ ಆ ಹಣವನ್ನ ಸರ್ಕಾರ ಮತ್ತೆ ವಾಪಸ್ ತೆಗೆದುಕೊಂಡು ಅಲೋಕೇಟ್ ಮಾಡುತ್ತೆ, ಮತ್ತೊಂದು ಮರು ನಿಯೋಜನೆ ಮಾಡುತ್ತೆ ಬೇರೆ ಬೇರೆ ಯಾವ್ದಾದ್ರು ಸ್ಕೀಮ್ಗಳಿಗೆ. ಹೀಗಾಗಿ ಈಗ ಸಿದ್ದರಾಮಯ್ಯರು ಅಂದ ತಕ್ಷಣ ಈ ತಕ್ಷಣಕ್ಕೆ ಹಣವನ್ನ ವಾಪಸ್ ಪಡಿತೀವಿ ಅಂತ ಹೇಳಿಲ್ಲ. ಒಂದು ವೇಳೆ 2 ವರ್ಷ ಮೇಲ್ಪಟ್ಟು, ಈಗಾಗಲೇ 2 ವರ್ಷ ಆಗೋಗಿದೆ, ಹಾಗಾಗಿ ಖರ್ಚು ಮಾಡದಿದ್ದಲ್ಲಿ ಆ ಹಣವನ್ನ ವಾಪಸ್ ತೆಗೆದುಕೊಳ್ಳಿ, ಮತ್ತೆ ಶಾಸಕರ ಅಗತ್ಯಕ್ಕೆ ತಕ್ಕಂತೆ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕ್ರಮಗಳಲ್ಲಿ ಕೈಗೊಳ್ಬೇಕು ಅದಕ್ಕೆ ಅಲೋಕೇಟ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಎರಡು ವಿಷಯಗಳನ್ನ ಉಲ್ಲೇಖ ಮಾಡ್ಬೇಕಾಗತ್ತೆ. 2 ವರ್ಷ ಮೇಲ್ಪಟ್ಟು ಅನುದಾನವನ್ನ ವಾಪಸ್ ತೆಗೆದುಕೊಳ್ಳಿ ಅಂದ್ರೆ ಇದು 2018ರಿಂದ 23 ಅವಧಿಯ ಸರ್ಕಾರದ್ದು, ಅಂದ್ರೆ ಹಿಂದ್ ಸರ್ಕಾರದ್ದು, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದ್ದು ಮತ್ತು ಬಿಜೆಪಿ ಸರ್ಕಾರ ಅವಧಿದು. ಹಾಗಾಗಿ ಆ ಹಣವನ್ನ ಬಳಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಹಣವನ್ನ ವಾಪಸ್ ತೆಗೆದುಕೊಳ್ಳಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಹಾಗಾಗಿ ಹಿಂದಿನ ಸರ್ಕಾರ ಅವಧಿಯದ ಅನುದಾನ ಬಳಕೆ ಆಗಿಲ್ಲ ಅನ್ಕೊಂಡ್ರೆ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ವೇಳೆ ವಾಪಸ್ ತೆಗೆದುಕೊಂಡಿದ್ದೆ ಅದಲ್ಲಿ ಸರ್ಕಾರಕ್ಕೆ ಸುಮಾರು 2,000 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಅದನ್ನ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಅದೇ ಕ್ಷೇತ್ರಕ್ಕೆ ಹಿಂದೆ ಯಾರು ಶಾಸಕರಾಗಿದ್ದು ಅದೇ ಕ್ಷೇತ್ರದಲ್ಲಿ ಶಾಸಕರು ಮರು ಆಯ್ಕೆ ಆಗಿದ್ರೆ ಅವರು ಮತ್ತೊಮ್ಮೆ ಇದೇ ಕ್ಷೇತ್ರದಲ್ಲಿ ಅವರು ಅನುದಾನವನ್ನು ಬಳಕೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಒಂದ್ ವೇಳೆ ಶಾಸಕರು ಬದಲಾವಣೆ ಆಗಿದೆ ಅಂದ್ರೆ ಬೇರೆ ಪಕ್ಷದ ಆಯ್ಕೆ ಆಗಿದ್ದಲ್ಲಿ ಅವ್ರಿಗೂ ಸಹ ಒಂದು ಅವಕಾಶ ಆಗುತ್ತೆ. ಹಿಂದಿನ ಅವಧಿಯ ಅಮೌಂಟ್ ಅನ್ನು ಸಹ ಅವರು ಬಳಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಹಣವನ್ನ ಸರ್ಕಾರ ತೆಗೆದುಕೊಂಡು ಬೇರೆ ಏನು ಖರ್ಚುಗಳಿಗೆ ಬಳಕೆ ಮಾಡೋದಿಲ್ಲ. ಈ ಅನುದಾನವನ್ನ ಈಗಿರುವಂತ ಹಾಲಿ ಶಾಸಕರಿಗೆ ಕೊಡ್ತದೆ. ಆ ಶಾಸಕರು ಅದನ್ನ ಕಾಮಗಾರಿನ ಕೈಗೊಳ್ಬಹುದು. ಹಾಗಾಗಿ ಈ ಅನುದಾನ ಏನು ವೇಸ್ಟ್ ಆದ್ರೆ ಅನುದಾನ ಸದುಪಯೋಗ ಮಾಡಿಕೊಳ್ಳುವಂತ ಜವಾಬ್ದಾರಿ ಸರ್ಕಾರಕ್ಕೆ ಮತ್ತು ಸಕಾಲದ ಬಿಡುಗಡೆ ಮಾಡಬೇಕು ಜವಾಬ್ದಾರಿ ಸರ್ಕಾರಕ್ಕೆ ಮತ್ತು ಕ್ರಿಯಾ ಯೋಜನೆ ರೂಪಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂತ ಡಿಮ್ಯಾಂಡ್ ಇಡುವಂತದ್ದು ಶಾಸಕರ ಜವಾಬ್ದಾರಿ. ಮತ್ತೆ ಆ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇದೆ ಅಂತ ನನ್ನ ಗುರುತಿಸುವಂತ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಬರುತ್ತೆ. ಈ ಎಲ್ಲ ಕೆಲಸನ ಎಲ್ಲಾ ಹಂತದಲ್ಲೂ ಸಹ ಮಾಡ್ಬೇಕಾಗತ್ತೆ. ಆ ಮೂಲಕ ರಾಜ್ಯದ ಅಭಿವೃದ್ಧಿಗೆ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಕೊಡುಗೆ ನೀಡಲಿ ಅಂತ ಅನ್ನೋದು ನಮ್ಮ ಕಳಕಳಿಯಾಗಿದೆ. ದೇವಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕರಾದಂತಹ ವೀರಭದ್ರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಒಂದು 3-4 ವರ್ಷದ ಅವಧಿಯ 2,400 ಕೋಟಿ ರೂಪಾಯಿ ಅನುದಾನ, ಅಂದರೆ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಇಟ್ಟಂತಹ ಅನುದಾನ ಬಳಕೆಯಾಗಿಲ್ಲ ಅನ್ನೋದು ವಿಷಯ. ಸರ್, ನನಗೊಂದು ಕ್ಲಾರಿಟಿ ಕೊಡಿ. ಕ್ಷೇತ್ರದ ಅಭಿವೃದ್ಧಿಗೆ ಅಂದಾಗ ಯಾವ ರೀತಿ ಹಣ ಅನ್ನೋದು ಬಿಡುಗಡೆಯಾಗುತ್ತೆ, ಯಾವ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ, ಇದು ಬಳಕೆ ಆಗಿಲ್ಲ ಅಂದರೆ ಏನಾಗುತ್ತೆ ಸರ್? ತಾವು ಹೇಳ್ದಂಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನ್ನೋದು ಬಹಳ ಸ್ಪಷ್ಟ. ಅದು ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ಅಲ್ಲಿ ಪ್ರಥಮ ಆದ್ಯತೆ ಮೇಲೆ ಸ್ಥಳೀಯವಾಗಿ ಏನು ಬೇಡಿಕೆಗಳಿರ್ತಾವೋ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಅದು ಅಂತ ಹಣ ಇರೋದು. ಅದನ್ನ ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹೋಗ್ತಿದೆ ಪ್ರಥಮವಾಗಿ. ಅದು ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹೋದಾಗ ಸರ್ ಕೇಳ್ತಾ ಇದೆಯಾ ನಾನು ಮಾತಾಡೋದು? ಸರ್, ಓಕೆ, ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ವೀರಭದ್ರಪ್ಪ ಮಾಜಿ ಶಾಸಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮಾಜಿ ಶಾಸಕರು ಉಲ್ಲೇಖ ಮಾಡ್ತಾ ಇದ್ರು ಏನಂತ ಹೇಳಿದ್ರೆ, ಈ ಹಣ ಅಥವಾ ಅನುದಾನದ ಹಣ ಅಂತ ಏನಿರುತ್ತೆ ಅದು ಕ್ಷೇತ್ರದ ಅಭಿವೃದ್ಧಿಗಾಗಿಯೇ ಬಳಕೆ ಮಾಡುವಂತಹ ಹಣ.
ಆದರೆ ಅದು ಪ್ರಾಥಮಿಕವಾಗಿ ಅಂದರೆ ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹೋಗುತ್ತೆ ಅಂತ ಹೇಳ್ತಿದ್ರು. ಬಟ್ ಯಾಕೆ ಬಳಕೆ ಆಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕ್ಲಾರಿಟಿ ನಾವು ತಗೊಳ್ಳೋಣ. ಬಟ್ ಇಲ್ಲಿ ಶಾಸಕರ ದಿವ್ಯ ನಿರ್ಲಕ್ಷ್ಯ ಕಂಡು ಬಂದಿದೆ. ಬಹಳ ಮುಖ್ಯವಾಗಿ ಒಂದಲ್ಲ ಎರಡಲ್ಲ 2400 ಕೋಟಿ ರೂಪಾಯಿ ಹಣ ಅದು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವೀರಭದ್ರಪ್ಪನವರು. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಪ್ರಾಥಮಿಕವಾಗಿ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಅದು ಹೋಗುತ್ತೆ ಅಂತ. ಸೊ ಅದು ಬಳಕೆ ಆದ್ರೆ ಯಾವ ರೀತಿ, ಆಗಿಲ್ಲ ಅಂದ್ರೆ ಅದು ಏನು ಅಂತ ಸರ್ ಸ್ವಲ್ಪ ಕ್ಲಾರಿಟಿ ಇಲ್ಲ. ಅದು ಇಲ್ಲಿ ಮಂಜೂರು ಆದ ತಕ್ಷಣ ಆರ್ಥಿಕ ಇಲಾಖೆಯಿಂದ ಮಂಜೂರು ಆದ ತಕ್ಷಣ ಅದು ಜಿಲ್ಲಾಧಿಕಾರಿ ಅಕೌಂಟಿಗೆ ಬಂದು ಕ್ಷೇತ್ರದಲ್ಲಿ ನಮಗೆ ಜನರ ಬೇಡಿಕೆ ಏನಿರ್ತೈತಿ, ನನ್ನ ಕ್ಷೇತ್ರದಲ್ಲಿ ಶಾಸಕರುಗಳು ಪ್ರಥಮ ಆದ್ಯತೆ ಮೇಲೆ ಕ್ರಿಯಾ ಯೋಜನೆ ಮಾಡಿ ಅದಕ್ಕೊಂದು ಪತ್ರ ಕೊಡ್ತೀವಿ ನಾವು, ಈ ಕೆಲಸ ಆಗ್ಬೇಕಂತ. ಅದರ ಆಧಾರದ ಮೇಲೆ ಅವರು ಜಿಲ್ಲಾಧಿಕಾರಿಗಳು ನಾವು ಕೊಟ್ಟಂತ ಬೇಡಿಕೆಯನ್ನ ಮಂಜೂರು ಮಾಡ್ತಾರೆ. ಮಂಜೂರು ಮಾಡಿದ ಮ್ಯಾಗ ಅದು ಕೆಲಸಗಳು ಪ್ರಾರಂಭ ಆಗ್ತದೆ ಕಾಮಗಾರಿ ಕ್ಷೇತ್ರದಲ್ಲಿ. ಅದು ಬಳಕೆ ಆಗ್ಲೇಬೇಕು. ಬಳಕೆ ಆಗೋದ್ರಿಂದ ಕ್ಷೇತ್ರದಲ್ಲಿ ತುರ್ತು ಕಾಮಗಾರಿಗಳಿಗೆ ಅದು ಅನುಕೂಲ ಆಗ್ತೈತಿ. ಖಂಡಿತ. ಹೌದು, ತುರ್ತು ಕಾಮಗಾರಿಗಳಿಗೆ ಅದು ಅನುಕೂಲ ಆಗೋದ್ರಿಂದ ಕ್ಷೇತ್ರದ ಜನರಿಗೆ ಸ್ವಲ್ಪ ಅಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದು. ಮತ್ತ ಅದಕ್ಕೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ, ಶಾಸಕರಿಗೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಹೆಸರು ಬರ್ತದೆ. ಆಕ್ಚುಲಿ ಅಷ್ಟೇ ಹಣ ಸಾಕಾಗೋಲ್ಲ. ಈ ವಿಷಯಕ್ಕೆ ಬರ್ತಾ ಇದ್ದೆ ಸರ್, ಈ ವಿಷಯಕ್ಕೆ ನಾನು ಬರ್ತಾ ಇದ್ದೆ. ಈಗ ಅನುದಾನ ಅಂದಾಗ ಸರ್, ಕ್ಷೇತ್ರದ ಅಭಿವೃದ್ಧಿ ಅಂದಾಗ ಸಮಗ್ರವಾಗಿ 1-2 ಕೋಟಿ ಕೊಟ್ಟಾಗ ನೀವು ಆ ಕ್ಷೇತ್ರಕ್ಕೆ ಕಾಮಗಾರಿ ಅಂದಾಗ ಇಷ್ಟು ಈ ತರ ಟೆಂಡರ್ ಕೊಡ್ಬೋದು, ಇಲ್ಲಿ ಇಷ್ಟು ಕಾಮಗಾರಿಗೆ ಇಷ್ಟು ಅಮೌಂಟ್ ಬೇಕಾಗ್ಬೋದು ಅಂತ ನೀವು ಅಲೋಕೇಟ್ ಮಾಡೋಕ್ಕೂ ಒಬ್ಬ ಶಾಸಕರಾಗಿ ಈಸಿ ಆಗ್ಬೋದು. ಈಗ ಸರ್ಕಾರದ ವತಿಯಿಂದ 25 ಲಕ್ಷ, 30 ಲಕ್ಷ, ಕೆಲವು ಸತಿ 15 ಲಕ್ಷ. ಇಲ್ಲ, ಅದರಿಂದ ಏನ್ ಅನುಕೂಲ ಆಗಲ್ಲ. ಅದರಿಂದ ಅನುಕೂಲ ಆಗಲ್ಲ. ಅಲ್ಲಿ ಕ್ಷೇತ್ರದಲ್ಲಿ ಮತ್ತೆ ಒಂದ್ ಕಡೆ ಮಾಡಿ ಒಂದ್ ಕಡೆ ಬಿಟ್ರೆ ಹಾಹಾಕಾರ ಹೇಳ್ತೈತಿ. ಅದರಿಂದ ಒಳ್ಳೆ ಹೆಸರಿಗಿಂತ ಕೆಟ್ಟ ಹೆಸರೇ ಜಾಸ್ತಿ ಆಗ್ತದೆ. ಹಾಗಾಗಿ ಶಾಸಕರು ಬಳಕೆ ಮಾಡಿಲ್ಲ ಅಂತ ಅನ್ಸುತ್ತಾ? ಈ ಕಾರಣಕ್ಕೋಸ್ಕರ ಬಳಕೆ ಮಾಡಿಲ್ಲ ಅಂತ ಅನ್ಸುತ್ತಾ? ಇದು ಹಂಗೇನಿಲ್ಲ. ನಾವು ಅಲ್ಲಿ ನಮ್ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ಜಗಳ ಮಾಡಿ ಹಣ ತರಬೇಕಾಗ್ತೈತಿ. ನಿಜ. ಗುದ್ದಾಡ್ಬೇಕಾಗ್ತದೆ. ಅಷ್ಟ್ ಸುಲಭವಾಗಿ ನಾವ್ ಕೇಳಿದ ತಕ್ಷಣ ಕೊಡ್ತಾರ ಅಂತಿಲ್ಲ. ನಾವ್ ಜನರ ಬೇಡಿಕೆಯನ್ನ ಮುಂದಿಟ್ಕೊಂಡು, ಈಗ ಶಾಸಕರ ಕೆಲಸನೇ ಅದೇ ಅಲ್ವಾ, ಗುದ್ದಾಡಿ ದುಡ್ಡು ತಂದು ನಮ್ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು. ನಿಜ ಸರ್. ಅವ್ರು ಕೊಡ್ತಾರೆ ಅಂತ ಕುಂತ್ರ ಆಗಲ್ಲ ಅದು. ಕರೆಕ್ಟ್. ಹೌದು. ಆಮೇಲೆ 39 ಇಲಾಖೆ ಇರ್ತಾವಲ್ಲ, 39 ಇಲಾಖೆದಾಗ ಆಯಾ ಇಲಾಖೆದ ಬೇರೆ 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 ಇರ್ತಾವ ಕೆಲಸಗಳು. ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು ಅಂದಾಗ ಅಭಿವೃದ್ಧಿ ಆಗೋದು. ಸರ್, ಈಗ 2400 ಕೋಟಿ ರೂಪಾಯಿ ಹಂಗೆ ಉಳ್ಕೊಂಡಿದೆ ಅನ್ನೋದಾದ್ರೆ ಈಗ ಏನಾಗುತ್ತೆ ಸರ್? ಅಂದ್ರೆ ಅದನ್ನ ವಾಪಸ್ ಸರ್ಕಾರದ ಖಜಾನೆಗೆ ತಗೊಂಡು ಮತ್ತೆ ಕ್ಷೇತ್ರವಾರು ಇಷ್ಟಿಷ್ಟು ಬೇಕಾಗ್ಬೋದು ಅಂತ ಒಂದು ಮತ್ತೆ ಅಲೋಕೇಟ್ ಮಾಡೋ ಚಾನ್ಸಸ್ ಇರುತ್ತೆ? ಸರ್ಕಾರ ಬೇರೆ ಯೋಜನೆಗೆ ತಗೊಳ್ಳುತ್ತಾ? ಕೊಡ್ಬೋದು. ಹಿಂದೆ ನಾವು ಅಲ್ಲೇ ಹಣಕಾಸು ಕಡಿಮೆ ಬಿದ್ದಾಗ ಪೂಲ್ ಫಂಡ್ ಅಂತ ಕೊಡ್ತಿದ್ರು. ಪೂಲ್ ಫಂಡ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಳಿದಂತ ಹಣವನ್ನ ಆ ಕ್ಷೇತ್ರಗಳಿಗೆ ಹಂಚಿಕೆ ಮಾಡ್ತಿದ್ರು. ಆ ತರ ಮಾಡ್ಬೋದು. ಬೇರೆ ಯೋಜನೆಗೆ ಬಳಕೆ ಮಾಡ್ಕೋಬಹುದಾ? ಸರ್ಕಾರದ ಬೇರೆ ಯೋಜನೆಗಳಿಗೆ ಬಳಕೆ? ಬೇರೆ ಯೋಜನೆ ಅಂದ್ರೆ ಈಗ ಗ್ಯಾರಂಟಿ ಓಡ್ತಾ ಇದೆ ಸರ್, ಗ್ಯಾರಂಟಿಗೆ ಅಲ್ಲೇನೋ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅದನ್ನ ಪರ್ಯಾಯವಾಗಿ ಬಳಸ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಹೌದಾ? ಗ್ಯಾರಂಟಿ ಯೋಜನೆಗಳು ಸರ್ಕಾರದ್ದು, ಅದರ ಆಲೋಚನೆ ಮೇಲೆ ಬಿಟ್ಟಿದ್ದು. ಕ್ಷೇತ್ರ ಅಭಿವೃದ್ಧಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಬೇಕಂತ ಏನಿಲ್ಲ. ಓಕೆ. ಇನ್ನೊಂದು ಸರ್, ಈಗ ಕಳೆದ ಈ 1 ವರ್ಷದ ಅವಧಿಯಲ್ಲಿ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸಿದೆ. ಆರಂಭದಲ್ಲಿ ಶಾಸಕರು ಒಂದಷ್ಟು ಮಾತಾಡ್ತಾ ಇದ್ರು, ನನ್ನ ಕ್ಷೇತ್ರದ ಮತದಾರ ಮತ ಹಾಕಿರ್ತಾನೆ, ಕ್ಷೇತ್ರದ ಅಭಿವೃದ್ಧಿ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಏನು ಉತ್ತರ ಕೊಡೋದು, ನನಗೆ ಸಮಗ್ರವಾಗಿ ಅಭಿವೃದ್ಧಿಗೆ ಬೇಕಾದಂತಹ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನೋಡಿ 25 ಲಕ್ಷ ಆ ಕ್ಷಣಕ್ಕೆ ಶಾಸಕರಿಗೆ ಆ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಸಿದ್ದರಾಮಯ್ಯನವರು ಖುದ್ದು ನಿಗಾ ವಹಿಸಿ ಬಿಡುಗಡೆ ಮಾಡಿದ್ರು. ಅದನ್ನು ಕೂಡ ಬಳಕೆ ಮಾಡಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಸರ್ ಹಂಗಾದ್ರೆ? ಈಗ ಅದು ಕೊಟ್ಟಿದ್ದು ಹಣ ಸಾಕಾಗಲ್ಲ. 25 ಲಕ್ಷ ತಗೊಂಡು ಏನ್ ಮಾಡೋದು, ಬೇಯಿಸ್ಕೋಬೇಕಾಗ್ತೈತೆ ಅನ್ನೋ ಕಾರಣಕ್ಕೆ ಮಾಡಿರ್ಲಿಕ್ಕಿಲ್ಲ. ಓ ಹಾಗೆ. 25 ಲಕ್ಷದಾಗ ಏನ್ ಮಾಡಕ್ ಆಗ್ತೈತೆ ಹೇಳಿ? ಕ್ಷೇತ್ರ ದೊಡ್ಡದಿರ್ತದಲ್ವಾ? ನಿಜ. ಒಂದೊಂದ್ ಕ್ಷೇತ್ರ 100 ಕಿಲೋಮೀಟರ್ ವರೆಗೆ ಇದೆ. ಹೌದು ಹೌದು ಹೌದು. ಅಂತಲ್ಲಿ ಬಹಳ ಕಷ್ಟ ಆಗ್ತದೆ. ಶಾಸಕರಿಗೆ ಸರ್ ಕ್ಷೇತ್ರದ ಅಭಿವೃದ್ಧಿಗೆ ಅಂದಾಜು ಎಷ್ಟು ಅನುದಾನ ಪ್ರತಿ ಬಾರಿ ಪ್ರತಿ ಸರ್ಕಾರದಲ್ಲಿ ಬಿಡುಗಡೆ ಆಗೋದು ಸರ್?
ಸರಿಸುಮಾರು 5 ಕೋಟಿವರೆಗೆ ಕೊಡ್ಬೇಕು ಅವರು. ಓಕೆ ಓಕೆ ಹಾ 5 ಕೋಟಿವರೆಗೆ ಕೊಡ್ಬೇಕು ಅನುದಾನ. ಅಂದಾಗ ಏನಾರ ಸ್ವಲ್ಪ ಚೇತರಿಸ್ಕೊಳಂಗ ಈ ಕೆಲಸ ಕಾರ್ಯಗಳು ಕಾಣ್ತಾವ. ಖಂಡಿತ ಸರ್ ಖಂಡಿತ. ಹಾ ಈಗೇನ್ ಸರ್ ಹಂಗಾದ್ರೆ ಪರ್ಯಾಯ ಏನ್ ಮಾಡ್ತಾರೆ ಅಂದ್ರೆ 2400 ಕೋಟಿ ವಾಪಸ್ ತಗೊಂಡು ಮತ್ತೆ ಅಲೋಕೇಟ್ ಮಾಡಬಹುದು, ಆ ಚಾನ್ಸಸ್ ಇದೆ? ಮಾಡ್ಬೇಕು. ರೈಟ್ ಸರ್, ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನೀವು. ರೈಟ್, ಮಾಜಿ ಶಾಸಕರಾದಂತಹ ವೀರಭದ್ರಪ್ಪ ಹಾಲರವಿ ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಒಬ್ಬ ಶಾಸಕ ಅಂದಾಗ ಅವರ ಜವಾಬ್ದಾರಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಶಾಸಕರಿಗೆ ಬರುವಂತಹ ಅನುದಾನ ಅದು ಹೇಗೆ ಸದ್ಬಳಕೆ ಆಗಬೇಕು ಅಂತ ತಿಳಿಸ್ಕೊಟ್ರು. ಮತ್ತೊಬ್ಬ ಶಾಸಕರು ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಈಗ 4-5 ವರ್ಷದ ಅವಧಿಯ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗಾಗಿ ಇದ್ದಂತಹ ಹಣ ಬಳಕೆಯಾಗಿಲ್ಲ ಸರ್, ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ 2400 ಕೋಟಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಮ್ದು ಯೂಶಲಿ ನಮ್ ಕಾನ್ಸ್ಟಿಟ್ಯೂನ್ಸಿ ಯಾವತ್ತೂ ಕೂಡ ಆ ರೀತಿ ನಮ್ದು ಯಾವ್ದು ನೆಗ್ಲೆಕ್ಟ್ ಆಗಿರೋದಿಲ್ಲ. ಖಂಡಿತವಾಗಿ ಕೂಡ ನಮ್ದು ಯಾವುದೇ ಅನುದಾನ ಬಂದಿರ್ತೈತಿ, ಅನುದಾನ ಇಮಿಡಿಯೇಟ್ ಆಗಿ ನಾವು ಖರ್ಚು ಮಾಡುವಂತ ಕೆಲಸ ಮಾಡಿದೀವಿ. ಯಾವ್ದು ಪೆಂಡಿಂಗ್ ಎಲ್ಲಿನೂ ಇರೋದಿಲ್ಲ. ಕೆಲವೊಂದು ಪ್ರಪೋಸಲ್ ಚೇಂಜ್ ಮಾಡಿರ್ತೀವಿ, ಕೆಲವು ಪ್ರೊಸೆಸ್ ಅದನ್ನ ಯಾವ್ದಾದ್ರು ಬೇರೆ ಕಡೆ ಇನ್ನೊಂದು ಅನುದಾನ ಹಾಕಿದ್ದಲ್ಲಿ ಅದು ಮತ್ತೆ ಚೇಂಜ್ ಆಫ್ ವರ್ಕ್ ಕೊಟ್ಟಿದ್ದಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ತೊಂದರೆ ಆಗಿರ್ಬೋದು. ನಾನು ಎಲ್ಲಾನು ಯಾವ್ದು ಅನುದಾನ ಪೆಂಡಿಂಗ್ ಇರೋದಿಲ್ಲ. ನಾನು ಇದು ಸರ್ 21, 22, 23, 24, 25 ಯಡಿಯೂರಪ್ಪನವರು, ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದ ಅವಧಿಯ ಹಣ ಸರ್, ಅದು ಅನುದಾನ. ಸೊ ಇದು ಬಳಕೆ ಆಗಿಲ್ಲ, ಅದು ಹಂಗೆ ಉಳ್ಕೊಂಡಿದೆ. ಟೋಟಲ್ ನಾವು ನೋಡಬೇಕಾದ್ರೆ DC-ಗಳ PD ಖಾತೆಯಲ್ಲಿ 2400 ಕೋಟಿ ಇದೆ ಸರ್. ಹಾಗಾಗಿ ಇದು ಸದ್ಬಳಕೆ ಆಗ್ಬೋದಿತ್ತಲ್ಲ, ಪ್ರತಿಯೊಬ್ಬ ಶಾಸಕರು ಇದನ್ನ ಬಳಕೆ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೋದಿತ್ತಲ್ಲ ಅನ್ನೋ ಸಹಜ ಪ್ರಶ್ನೆ ಸರ್. ಪ್ರತಿಯೊಬ್ಬರ ಶಾಸಕರ ಅದು ಜವಾಬ್ದಾರಿ. ಅದು ಹೌದು, ಬಂದಂತ ನಮಗೆ ಈಗ ಅನುದಾನನೇ ಸಿಗೋಲ್ಲ ಅಂತ ಹೇಳಿ ನಾವು ಪರದಾಡ್ತಿರ್ತೀವಿ. ಮತ್ತೆ ಇದ್ದಂತ ಅನುದಾನ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿ ಪ್ರತಿಯೊಬ್ಬ ಶಾಸಕರ ಅದು ಕರ್ತವ್ಯ. ಈಗ ಸಿದ್ದರಾಮಯ್ಯ ಸರ್ ಈಗೊಂದು 7-8 ತಿಂಗಳ ಹಿಂದೆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಂತ ಹೇಳಿ 25 ಲಕ್ಷ ಅಲೋಕೇಟ್ ಮಾಡಿದ್ರು. ಇದೆಲ್ಲ ಸದ್ಬಳಕೆ ಆಗಿದೆಯಾ ಸರ್ ಹಾಗಾದ್ರೆ? ಇಲ್ಲ, ನಾವು ಖಂಡಿತವಾಗಿ ಕೂಡ ಎಲ್ಲಾ ಪ್ರಪೋಸಲ್ ಅದನ್ನ ಮೂವ್ ಮಾಡಿದ್ವಿ. ಅದನ್ನ ಖಂಡಿತವಾಗಿ ಎಲ್ಲಾನು ಯೂಸ್ ಮಾಡಿದ್ವಿ. ಎಲ್ಲಿ 1 ಪೈಸಾನು ನಾವು ಬಿಡೋದಿಲ್ಲ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ನೋಡಿ, 4 ವರ್ಷದ ಅವಧಿ 21, 22, 23, 24 ಈ ಅವಧಿಯ ಅನುದಾನ ಕ್ಷೇತ್ರದ ಅಭಿವೃದ್ಧಿಗಾಗಿಯೇ ಮೀಸಲಿಟ್ಟಂತಹ ಅನುದಾನದ ಹಣ ಇಲ್ಲಿ ಬಳಕೆಯಾಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.